ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನಲ್ ಸೌರಭ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನೆಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಒಂದು ಮಗು ತನ್ನ ತಾಯಿಯ ಬಳಿ ಬಂದು, ಅಮ್ಮ, ನನಗೊಂದು ರಹಸ್ಯ ಹೇಳು ಎಂದು ಕೇಳಿದಾಗ ಆ ತಾಯಿ ಮಗುವನ್ನು ಎದೆಗೆ ಒರಗಿಸಿಕೊಂಡು ಯಾರಿಗೂ ಗೊತ್ತಿಲ್ಲದ ಮಾತನ್ನು ಪಿಸುಗುಡುತ್ತಾಳೆ. ಆ ಕ್ಷಣದಲ್ಲಿ ಮಗುವಿಗಾಗುವ ಆನಂದ ಎಷ್ಟು ದೊಡ್ಡದು! ಅದು ಬರೀ ಮಾತಲ್ಲ, ಅದು ಪ್ರೀತಿಯ ಮುದ್ರೆ. ಇಂದು ನಾವು ಮಾತಾಡುತ್ತಿರುವ ಈ 9ನೇ ಅಧ್ಯಾಯ ಅಂದರೆ ಭಗವಂತ ಕೃಷ್ಣ ತನ್ನ ಪ್ರೀತಿಯ ಶಿಷ್ಯ ಅರ್ಜುನನ ಎದೆಗೆ ಒರಗಿಸಿಕೊಂಡು ಪಿಸುಗುಡುತ್ತಿರುವ ಒಂದು ದಿವ್ಯ ರಹಸ್ಯ. ಇದಕ್ಕೆ ಕರೆಯುವುದೇ ರಾಜವಿದ್ಯಾ ರಾಜಗುಹ್ಯ ಯೋಗ ಎಂದು. ಎಲ್ಲಾ ವಿದ್ಯೆಗಳ ರಾಜ, ಎಲ್ಲಾ ಗುಹ್ಯಗಳ ರಾಜ. ಯೋಚಿಸಿ ನೋಡಿ, ಜಗತ್ತಿನಲ್ಲಿ ಎಷ್ಟೋ ಜನ ಬಂಗಾರ, ಆಸ್ತಿ, ಅಧಿಕಾರ ಎಂಬ ರಹಸ್ಯ ಪೆಟ್ಟಿಗೆಗಳನ್ನು ಬಚ್ಚಿಟ್ಟುಕೊಂಡಿರುತ್ತಾರೆ. ಆದರೆ ಇಲ್ಲಿ ಕೃಷ್ಣ ಕೊಡುತ್ತಿರುವ ರಹಸ್ಯ ಬೇರೆಯೇ ಬಗೆಯದ್ದು. ಅದು ಬಾಳಿನ ಅರ್ಥವನ್ನು, ಜೀವದ ಮೂಲವನ್ನು ಮತ್ತು ಮುಕ್ತಿಯ ಬಾಗಿಲನ್ನು ತೋರಿಸುವ ರಹಸ್ಯ. ಈ ಅಧ್ಯಾಯದ ಮೊದಲ ಮಾತಿನಲ್ಲೇ ಕೃಷ್ಣ ಹೇಳುತ್ತಾನೆ, ಇದಂ ತುತೆ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯಮೇ ಎಂದು. ಅಂದರೆ ಅಸೂಯೆಯಿಲ್ಲದ ನಿನಗೆ ಈ ಅತ್ಯಂತ ರಹಸ್ಯಮಯವಾದ ಜ್ಞಾನವನ್ನು ಹೇಳುತ್ತೇನೆ ಎಂದು. ಇಲ್ಲಿ ಒಂದು ಮಾತು ಗಮನಿಸಬೇಕು ಸ್ನೇಹಿತರೆ, ಅನಸೂಯವೇ ಎಂಬ ಪದ. ಭಗವಂತ ಈ ರಹಸ್ಯ ಜ್ಞಾನವನ್ನು ಎಲ್ಲರಿಗೂ ಕೊಡುವುದಿಲ್ಲ. ಅಸೂಯೆಯಿಲ್ಲದ, ಶ್ರದ್ಧೆಯಿರುವ, ಮುಕ್ತ ಮನಸ್ಸಿನ ವ್ಯಕ್ತಿಗೆ ಮಾತ್ರ ಈ ಜ್ಞಾನ ತಲುಪುತ್ತದೆ. ನಾವು ನಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ಒಳ್ಳೆಯ ಮಾತುಗಳನ್ನು ಕೇಳಿರುತ್ತೇವೆ, ಆದರೆ ಅವು ನಮ್ಮ ಹೃದಯಕ್ಕೆ ತಲುಪಲಿಲ್ಲ. ಏಕೆಂದರೆ ನಮ್ಮಲ್ಲಿ ಅಸೂಯೆ, ಅಹಂಕಾರ, ಸಂಶಯ ತುಂಬಿಕೊಂಡಿತ್ತು. ಗುರುಗಳ ಮಾತು ಶಿಷ್ಯನ ಹೃದಯಕ್ಕೆ ತಲುಪಲು ಮೊದಲು ಆ ಶಿಷ್ಯನ ಮನಸ್ಸು ಸ್ವಚ್ಛವಾಗಿರಬೇಕು, ಪಾತ್ರೆಯಂತೆ ಖಾಲಿಯಾಗಿರಬೇಕು. ತುಂಬಿದ ಪಾತ್ರೆಗೆ ಇನ್ನೆಷ್ಟು ನೀರು ಸುರಿದರೂ ಅದು ಹೊರಗೆ ಚೆಲ್ಲುತ್ತದೆಯೇ ಹೊರತು ಪಾತ್ರೆಯ ಒಳಗೆ ಸೇರುವುದಿಲ್ಲ. ಕೃಷ್ಣ ಮುಂದುವರೆದು ಹೇಳುತ್ತಾನೆ, ಜ್ಞಾನಂ ವಿಜ್ಞಾನ ಸಹಿತಂ ಎಂದು. ಜ್ಞಾನ ಮತ್ತು ವಿಜ್ಞಾನ ಎರಡನ್ನೂ ಒಟ್ಟಿಗೆ ಹೇಳುತ್ತೇನೆ ಎಂದು. ಇಲ್ಲಿ ಜ್ಞಾನ ಎಂದರೆ ಸಿದ್ಧಾಂತ, ಶಾಸ್ತ್ರಾಧ್ಯಯನ. ವಿಜ್ಞಾನ ಎಂದರೆ ಆ ಜ್ಞಾನದ ಅನುಭವ, ಅದನ್ನು ಜೀವನದಲ್ಲಿ ಪ್ರತ್ಯಕ್ಷ ಅನುಭವಿಸುವುದು. ಒಬ್ಬ ಮನುಷ್ಯ ಸಕ್ಕರೆಯ ಬಗ್ಗೆ ಪುಸ್ತಕದಲ್ಲಿ ಎಷ್ಟೇ ಓದಿದರೂ ಅದರ ಸಿಹಿಯನ್ನು ಅರ್ಥಮಾಡಿಕೊಳ್ಳಲು ಒಮ್ಮೆ ಬಾಯಿಗೆ ಹಾಕಿ ತಿನ್ನಬೇಕು. ಅದೇ ರೀತಿ ದೈವಿಕ ಸತ್ಯವನ್ನು ಬರೀ ಪುಸ್ತಕದ ಜ್ಞಾನದಿಂದ ಅರ್ಥಮಾಡಿಕೊಳ್ಳಲು ಆಗುವುದಿಲ್ಲ, ಅದನ್ನು ಅನುಭವಿಸಬೇಕು. ಇದನ್ನೇ ಗೀತೆ ವಿಜ್ಞಾನ ಎಂದು ಕರೆಯುತ್ತದೆ. ಇಂದಿನ ನಮ್ಮ ಜೀವನವನ್ನು ನೋಡಿ, ನಾವೆಲ್ಲ ಮಾಹಿತಿಯ ಸಾಗರದಲ್ಲಿ ಮುಳುಗಿ ಹೋಗಿದ್ದೇವೆ. ಮೊಬೈಲ್ ತೆಗೆದರೆ 1000 ಜ್ಞಾನ, ಆದರೆ ಆ ಜ್ಞಾನ ನಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತಿವೆಯೇ? ಇಲ್ಲ ಎಂಬುದೇ ಸತ್ಯ. ಏಕೆಂದರೆ ನಾವು ಮಾಹಿತಿಯನ್ನು ಶೇಖರಿಸುತ್ತಿದ್ದೇವೆ, ಆದರೆ ಅನುಭವಿಸುತ್ತಿಲ್ಲ. ಕೃಷ್ಣ ಹೇಳುವ ಈ ರಾಜವಿದ್ಯೆ ಬರೀ ಮಾಹಿತಿಯಲ್ಲ, ಅದು ಜೀವನವನ್ನು ಬದಲಾಯಿಸುವ ಅನುಭೂತಿ. ಇದನ್ನು ತಿಳಿದರೆ ಅಶುಭದಿಂದ ಬಿಡುಗಡೆಯಾಗುತ್ತದೆ ಎಂದು ಕೃಷ್ಣ ಭರವಸೆ ಕೊಡುತ್ತಾನೆ. ಒಂದು ಮಗು ತನ್ನ ತಾಯಿಯ ಗರ್ಭದಲ್ಲಿ 9 ಮಾಸಗಳ ಕಾಲ ಬೆಳೆಯುತ್ತದೆ. ಆ ಮಗುವಿನ ಪ್ರತಿ ಜೀವಕೋಶ ತಾಯಿಯ ರಕ್ತದಿಂದ, ತಾಯಿಯ ಆಹಾರದಿಂದ, ತಾಯಿಯ ಶ್ವಾಸದಿಂದ ರೂಪುಗೊಳ್ಳುತ್ತದೆ. ಆದರೆ ಆ ಮಗು ಹುಟ್ಟಿದ ನಂತರ ಒಂದು ಸ್ವತಂತ್ರ ಜೀವಿಯಾಗಿ ಬೆಳೆಯುತ್ತದೆ, ತಾಯಿಯ ಸಂಪೂರ್ಣ ಭಾಗವಾಗಿ ಉಳಿಯುವುದಿಲ್ಲ. ಕೃಷ್ಣ ಈ ಅಧ್ಯಾಯದಲ್ಲಿ ತನ್ನ ಮತ್ತು ಸೃಷ್ಟಿಯ ಸಂಬಂಧವನ್ನು ಇದೇ ರೀತಿಯ ಆಳವಾದ ರೂಪಕದಿಂದ ವಿವರಿಸುತ್ತಾನೆ. ಮಯಾ ತತಮಿದಂ ಸರ್ವಂ ಜಗತ್ ಅವ್ಯಕ್ತ ಮೂರ್ತಿನ, ಅಂದ್ರೆ ಈ ಸಂಪೂರ್ಣ ಜಗತ್ತು ನನ್ನ ಅವ್ಯಕ್ತ ರೂಪದಿಂದ ವ್ಯಾಪಿಸಲ್ಪಟ್ಟಿದೆ ಎಂದು. ಇದು ಎಷ್ಟು ಸುಂದರವಾದ ಚಿತ್ರಣ ನೋಡಿ. ಭಗವಂತ ಎಲ್ಲ ಜೀವಿಗಳಲ್ಲೂ ಇದ್ದಾನೆ, ಆದರೆ ಜೀವಿಗಳು ಭಗವಂತನಲ್ಲಿ ಇಲ್ಲ ಎನ್ನುತ್ತಾನೆ. ಇದು ವಿರೋಧಾಭಾಸ ಎಂದು ಅನಿಸಬಹುದು, ಆದರೆ ಇದರಲ್ಲಿ ಅಗಾಧವಾದ ಸತ್ಯ ಅಡಗಿದೆ. ಸಮುದ್ರದ ಅಲೆಗಳನ್ನು ಯೋಚಿಸಿ. ಪ್ರತಿ ಅಲೆಯೂ ಸಮುದ್ರದ ನೀರಿನಿಂದಲೇ ಮಾಡಲ್ಪಟ್ಟಿದೆ. ಸಮುದ್ರವಿಲ್ಲದೆ ಅಲೆ ಇಲ್ಲ. ಆದರೆ ಒಂದು ಅಲೆ ತಾನೇ ಸಂಪೂರ್ಣ ಸಮುದ್ರ ಎಂದು ಹೇಳಲಾಗದು. ಅಲೆ ಸಮುದ್ರದ ಒಂದು ಅಭಿವ್ಯಕ್ತಿ, ಆದರೆ ಸಮುದ್ರ ಆ ಒಂದೇ ಅಲೆಗೆ ಸೀಮಿತವಲ್ಲ. ಹಾಗೆಯೇ ಪ್ರತಿ ಜೀವಿಯೂ ಭಗವಂತನ ಒಂದು ಅಭಿವ್ಯಕ್ತಿ, ಆದರೆ ಭಗವಂತ ಆ ಒಂದು ಜೀವಿಗೆ ಸೀಮಿತನಲ್ಲ. ಇಲ್ಲಿ ಒಂದು ಜೀವನ ಪಾಠ ಅಡಗಿದೆ ಸ್ನೇಹಿತರೆ. ನಾವು ಪ್ರತಿಯೊಬ್ಬರೂ ಎಷ್ಟೋ ಸಂಬಂಧಗಳ ಭಾಗವಾಗಿರುತ್ತೇವೆ. ತಂದೆ, ತಾಯಿ, ಪತಿ, ಪತ್ನಿ, ಗೆಳೆಯ, ಉದ್ಯೋಗಿ. ಆದರೆ ಯಾವುದೇ ಒಂದು ಸಂಬಂಧ ಅಥವಾ ಒಂದು ಪಾತ್ರ ನಮ್ಮ ಸಂಪೂರ್ಣ ಅಸ್ತಿತ್ವವಲ್ಲ. ನಾವು ಆ ಪಾತ್ರಗಳನ್ನು ನಿಭಾಯಿಸುತ್ತೇವೆ, ಆದರೆ ಆ ಪಾತ್ರಗಳಿಗೆ ಬಂಧಿತರಾಗಬೇಕಿಲ್ಲ. ಒಂದು ಪಾತ್ರ ಮುಗಿದಾಗ, ಒಂದು ಸಂಬಂಧ ಬದಲಾದಾಗ ನಮ್ಮ ಅಸ್ತಿತ್ವ ಮುಗಿದು ಹೋಗುವುದಿಲ್ಲ. ಇದೇ ರೀತಿ ಭಗವಂತ ಎಲ್ಲಾ ಸೃಷ್ಟಿಯಲ್ಲೂ ಇದ್ದರೂ ಆ ಸೃಷ್ಟಿಯ ಆಗುಹೋಗುಗಳಿಂದ ಪ್ರಭಾವಿತನಾಗುವುದಿಲ್ಲ. ನಚ ಮತ್ಸ್ಥಾನಿ ಭೂತಾನಿ ಎಂದು ಕೃಷ್ಣ ಹೇಳುತ್ತಾನೆ. ಭೂತಗಳು ನನ್ನಲ್ಲಿ ನೆಲೆಸಿಲ್ಲ ಎಂದು.
ಇಲ್ಲಿ ಕೃಷ್ಣ ಒಂದು ಅಚ್ಚರಿಯ ಮಾತು ಹೇಳುತ್ತಾನೆ. ಪಶ್ಯ ಮೇ ಯೋಗಂ ಐಶ್ವರಂ, ನನ್ನ ಈ ಐಶ್ವರ್ಯಯುಕ್ತ ಯೋಗಶಕ್ತಿಯನ್ನು ನೋಡು ಎಂದು, ಮತ್ತು ಮುಂದುವರೆಸುತ್ತಾ ಹೇಳುತ್ತಾನೆ, ಎಲ್ಲಾ ಜೀವಿಗಳನ್ನು ಪೋಷಿಸುತ್ತಿದ್ದರೂ ಅವುಗಳಲ್ಲಿ ನೆಲೆಸಿಲ್ಲ ಎಂದು. ಇದು ಯಾವ ರೀತಿಯೆಂದರೆ, ಗಾಳಿ ಆಕಾಶದಲ್ಲಿ ಹುಟ್ಟಿ ಆಕಾಶದಲ್ಲೇ ಇರುತ್ತದೆ, ಆದರೆ ಆಕಾಶಕ್ಕೆ ಅಂಟಿಕೊಂಡಿರುವುದಿಲ್ಲ, ಸ್ವತಂತ್ರವಾಗಿ ಸಂಚರಿಸುತ್ತದೆ. ಭಗವಂತನ ಸ್ವಭಾವವು ಹೀಗೆಯೇ, ಎಲ್ಲೆಲ್ಲೋ ವ್ಯಾಪಿಸಿದ್ದರೂ ಯಾವುದರಲ್ಲೂ ಬಂಧಿತನಾಗದ ನಿರ್ಲಿಪ್ತ ಚೈತನ್ಯ. ನಾವು ನಮ್ಮ ಜೀವನದಲ್ಲಿ ಎಷ್ಟೋ ಜನರಿಗೆ ಸಹಾಯ ಮಾಡುತ್ತೇವೆ, ಎಷ್ಟೋ ಜನರನ್ನ ಪ್ರೀತಿಸುತ್ತೇವೆ, ಎಷ್ಟೋ ಜವಾಬ್ದಾರಿಗಳನ್ನು ಹೊರುತ್ತೇವೆ. ಆದರೆ ಆ ಎಲ್ಲದರ ಮಧ್ಯೆಯೂ ನಮ್ಮ ಮನಸ್ಸಿನ ಒಂದು ಭಾಗ ಸ್ವತಂತ್ರವಾಗಿ ನಿರ್ಲಿಪ್ತವಾಗಿ ಇರಬೇಕಾಗುತ್ತದೆ. ಇಲ್ಲದಿದ್ದರೆ ನಾವು ನಮ್ಮ ಪಾತ್ರಗಳಲ್ಲಿ, ನಮ್ಮ ಜವಾಬ್ದಾರಿಗಳಲ್ಲಿ ಸಂಪೂರ್ಣವಾಗಿ ಕಳೆದುಹೋಗಿ ನಮ್ಮ ನಿಜವಾದ ಅಸ್ತಿತ್ವವನ್ನೇ ಮರೆತುಬಿಡುತ್ತೇವೆ. ಒಂದು ತಾಯಿ ತನ್ನ ಮಕ್ಕಳನ್ನ ಎಷ್ಟೇ ಪ್ರೀತಿಸಿದರೂ ಮಕ್ಕಳ ಪ್ರತಿ ನಿರ್ಧಾರಕ್ಕೆ ಬಂಧಿತಳಾಗಿ ತನ್ನ ಶಾಂತಿಯನ್ನ ಕಳೆದುಕೊಳ್ಳಬಾರದು. ಇದೇ ನಿರ್ಲಿಪ್ತ ಪ್ರೇಮದ ಪಾಠ ಕೃಷ್ಣ ಇಲ್ಲಿ ಕಲಿಸುತ್ತಿದ್ದಾನೆ. ಪ್ರತಿ ವರ್ಷ ಬೇಸಿಗೆಯಲ್ಲಿ ಮರಗಳ ಎಲೆಗಳು ಒಣಗಿ ಬೀಳುತ್ತವೆ, ಮರ ಬರಡಾಗಿ ನಿಲ್ಲುತ್ತದೆ. ಯಾರಿಗಾದರೂ ಆ ಮರ ಸತ್ತಿತು ಎಂದು ಅನಿಸಬಹುದು. ಆದರೆ ಮಳೆಗಾಲ ಬಂದ ಕೂಡಲೇ ಅದೇ ಮರ ಹೊಸ ಚಿಗುರುಗಳಿಂದ ಮತ್ತೆ ಜೀವ ತುಂಬಿಕೊಳ್ಳುತ್ತದೆ. ಈ ಚಕ್ರ ಸಾವಿರ ವರ್ಷಗಳಿಂದ ನಡೆಯುತ್ತಲೇ ಇದೆ. ಕೃಷ್ಣ ಈ ಅಧ್ಯಾಯದಲ್ಲಿ ಇದೇ ಚಕ್ರವನ್ನು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ವಿವರಿಸುತ್ತಾನೆ. ಕಲ್ಪಕ್ಷಯೇ ಎಂದರೆ ಕಲ್ಪದ ಅಂತ್ಯದಲ್ಲಿ ಎಲ್ಲಾ ಜೀವಿಗಳು ಭಗವಂತನ ಪ್ರಕೃತಿಯಲ್ಲಿ ಲೀನವಾಗುತ್ತವೆ, ಮತ್ತೆ ಕಲ್ಪದ ಆದಿಯಲ್ಲಿ ಅವುಗಳನ್ನು ಭಗವಂತ ಸೃಷ್ಟಿಸುತ್ತಾನೆ ಎಂದು. ಪ್ರಕೃತಿಂ ಸ್ವಾಂ ಅವಷ್ಠಭ್ಯ ವಿಸೃಜಾಮಿ ಪುನಃ ಪುನಃ, ನನ್ನ ಸ್ವಂತ ಪ್ರಕೃತಿಯನ್ನು ಆಶ್ರಯಿಸಿ ಮತ್ತೆ ಮತ್ತೆ ಸೃಷ್ಟಿ ಮಾಡುತ್ತೇನೆ ಎಂದು ಕೃಷ್ಣ ಹೇಳುತ್ತಾನೆ. ಇದು ಎಂತಹ ಅಗಾಢವಾದ ಚಿತ್ರಣ ನೋಡಿ. ಒಬ್ಬ ಕುಂಭಾರ ಮಣ್ಣಿನಿಂದ ಮಡಿಕೆ ಮಾಡುತ್ತಾನೆ. ಮಡಿಕೆ ಒಡೆದು ಹೋದರೆ ಮತ್ತೆ ಅದೇ ಮಣ್ಣಿನಿಂದ ಹೊಸ ಮಡಿಕೆ ಮಾಡುತ್ತಾನೆ. ಮಣ್ಣು ಅದೇ, ಆಕಾರ ಬದಲಾಗುತ್ತದೆ. ಜಗತ್ತಿನ ಸೃಷ್ಟಿಲಯದ ಚಕ್ರವೂ ಹಾಗೆಯೇ. ಭಗವಂತ ಎಂಬ ಆ ಶಾಶ್ವತ ಸತ್ಯ ಎಂದೆಂದಿಗೂ ಒಂದೇ ಆಗಿರುತ್ತದೆ, ಆದರೆ ಅದರಿಂದ ಹೊರಬರುವ ಸೃಷ್ಟಿಗಳು ಮಾತ್ರ ಬದಲಾಗುತ್ತಾ ಇರುತ್ತವೆ. ನಮ್ಮ ಜೀವನದಲ್ಲೂ ಇದೇ ಸತ್ಯ ಪ್ರತಿಫಲಿಸುತ್ತದೆ ಸ್ನೇಹಿತರೆ. ನಾವು ಎಷ್ಟೋ ಬಾರಿ ಕಷ್ಟಗಳ ಮಧ್ಯೆ ಸಿಲುಕಿ ನಮ್ಮ ಬದುಕು ಮುಗಿದು ಹೋಯಿತು ಎಂದು ಭಾವಿಸುತ್ತೇವೆ. ಒಂದು ಸಂಬಂಧ ಮುರಿದಾಗ, ಒಂದು ಕೆಲಸ ಕೈಬಿಟ್ಟಾಗ, ಒಂದು ಕನಸು ಭಗ್ನವಾದಾಗ ಎಲ್ಲವೂ ಮುಗಿದು ಹೋಯಿತು ಎಂಬ ಭಾವನೆ ಬರುತ್ತದೆ. ಆದರೆ ಪ್ರಕೃತಿಯ ಈ ಚಕ್ರವನ್ನು ನೋಡಿ ಕಲಿಯಬೇಕಾದ ಪಾಠವೇನೆಂದರೆ, ಪ್ರತಿ ಅಂತ್ಯವೂ ಒಂದು ಹೊಸ ಆರಂಭದ ಬೀಜ. ಮರ ಬೋಳಾಗುವುದು ಅಂತ್ಯವಲ್ಲ, ಅದು ಹೊಸ ಚಿಗುರಿಗ ಸಿದ್ಧತೆ. ಬೆಂಕಿಯಲ್ಲಿ ಸುಟ್ಟ ಕಾಡು ಕೆಲವೇ ಮಳೆಗಾಲಗಳಲ್ಲಿ ಮತ್ತೆ ಹಸಿರಾಗುತ್ತದೆ. ಆದರೆ ಇಲ್ಲಿ ಕೃಷ್ಣ ಒಂದು ಎಚ್ಚರಿಕೆಯ ಮಾತು ಹೇಳುತ್ತಾನೆ, ಅದನ್ನು ನಾವು ಗಮನವಿಟ್ಟು ಕೇಳಬೇಕು. ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ. ಮನುಷ್ಯ ರೂಪದಲ್ಲಿ ಬಂದಿರುವ ನನ್ನನ್ನು ಮೂಢಜನರು ಅವಮಾನಿಸುತ್ತಾರೆ ಎಂದು. ಭಗವಂತ ಮನುಷ್ಯ ರೂಪದಲ್ಲಿ ಬಂದಾಗ ಅವನ ಪರಮ ಸ್ವಭಾವವನ್ನು ತಿಳಿಯದ ಮೂಢರು ಅವನನ್ನು ಸಾಮಾನ್ಯ ಮನುಷ್ಯ ಎಂದು ತಪ್ಪಾಗಿ ಗ್ರಹಿಸುತ್ತಾರೆ. ಇದು ಕೇವಲ ಭಗವಂತನ ವಿಷಯದಲ್ಲಿ ಮಾತ್ರವಲ್ಲ, ಇದು ನಮ್ಮ ಜೀವನದ ಪ್ರತಿ ಹಂತದಲ್ಲೂ ಸತ್ಯವಾಗಿದೆ. ನಾವು ಎಷ್ಟೋ ಬಾರಿ ಜನರನ್ನು, ಸನ್ನಿವೇಶಗಳನ್ನು ಅವುಗಳ ಬಾಹ್ಯ ರೂಪದಿಂದ ಮಾತ್ರ ಅಳೆಯುತ್ತೇವೆ. ಒಬ್ಬ ಸರಳ ಬಟ್ಟೆ ಹಾಕಿದ ಮನುಷ್ಯನನ್ನು ಕಡೆಗಣಿಸುತ್ತೇವೆ, ಆದರೆ ಆ ಮನುಷ್ಯನಲ್ಲಿ ಎಷ್ಟು ಆಳವಾದ ಜ್ಞಾನ ಅಡಗಿರಬಹುದು ಎಂದು ಯೋಚಿಸುವುದಿಲ್ಲ. ಒಂದು ಚಿಕ್ಕ ಘಟನೆಯನ್ನು ನಿಸ್ಸಾರ ಎಂದು ಕಡೆಗಣಿಸುತ್ತೇವೆ, ಆದರೆ ಆ ಘಟನೆಯ ಹಿಂದೆ ಎಷ್ಟು ದೊಡ್ಡ ಪಾಠ ಅಡಗಿರಬಹುದು ಎಂದು ಗ್ರಹಿಸುವುದಿಲ್ಲ. ಈ ಮೂಢತೆ ನಮ್ಮ ಕಣ್ಣುಗಳ ಮೇಲೆ ಒಂದು ಪರದೆಯಂತೆ ಬೀಳುತ್ತದೆ. ಅದರಿಂದ ನಾವು ಸತ್ಯವನ್ನು ನೋಡಲಾಗದೆ ಭ್ರಮೆಯಲ್ಲಿ ಜೀವಿಸುತ್ತೇವೆ. ಕೃಷ್ಣ ಹೇಳುತ್ತಾನೆ, ಈ ಮೂಢರ ಮೋಘಾಶ ಮೋಘ ಕರ್ಮಾಣಃ, ಇವರ ಆಸೆಗಳೂ ವ್ಯರ್ಥ, ಕರ್ಮಗಳೂ ವ್ಯರ್ಥ ಎಂದು. ಏಕೆಂದರೆ ಸತ್ಯವನ್ನು ಗ್ರಹಿಸದೆ ಮಾಡುವ ಯಾವುದೇ ಪ್ರಯತ್ನ ಮೂಲವಿಲ್ಲದ ಮರದಂತೆ, ಎಷ್ಟೇ ಎತ್ತರಕ್ಕೆ ಬೆಳೆದರೂ ಗಾಳಿ ಬಂದ ಕೂಡಲೇ ಬೀಳುತ್ತದೆ. ಒಂದು ನದಿ ಸಮುದ್ರವನ್ನು ಸೇರಬೇಕಾದರೆ ಅದು ನಿಲ್ಲುವುದಿಲ್ಲ, ಹಿಂದೆ ಸರಿಯುವುದಿಲ್ಲ, ದಿನ ರಾತ್ರಿ ನಿರಂತರವಾಗಿ ಹರಿಯುತ್ತಲೇ ಇರುತ್ತದೆ. ಕೃಷ್ಣ ಈ ಭಾಗದಲ್ಲಿ ಮಹಾತ್ಮರ ಸ್ವಭಾವವನ್ನು ಇದೇ ರೀತಿಯ ನಿರಂತರತೆಯಿಂದ ವಿವರಿಸುತ್ತಾನೆ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ. ಮಹಾತ್ಮರಾದವರು ದೈವೀ ಪ್ರಕೃತಿಯನ್ನು ಆಶ್ರಯಿಸಿ ಅನನ್ಯ ಮನಸ್ಸಿನಿಂದ ನನ್ನನ್ನು ಭಜಿಸುತ್ತಾರೆ ಎಂದು ಕೃಷ್ಣ ಹೇಳುತ್ತಾನೆ. ಇಲ್ಲಿ ಅನನ್ಯ ಮನಸ್ಸು ಎಂಬ ಪದ ಬಹಳ ಆಳವಾದ ಅರ್ಥ ಹೊಂದಿದೆ. ಅನನ್ಯ ಎಂದರೆ
ಬೇರೆ ಯಾವುದಕ್ಕೂ ಸೇರಿರದ ಒಂದೇ ಕಡೆಗೆ ಸಂಪೂರ್ಣವಾಗಿ ತಿರುಗಿರುವ ಮನಸ್ಸು. ಇದನ್ನು ಅರ್ಥಮಾಡಿಕೊಳ್ಳಲು ಒಂದು ಸುಂದರ ಚಿತ್ರಣ ನೋಡೋಣ. ಸೂರ್ಯಕಾಂತಿ ಹೂವು ಬೆಳಗ್ಗೆಯಿಂದ ಸಂಜೆಯ ತನಕ ಸೂರ್ಯನ ಕಡೆಗೆ ತಿರುಗುತ್ತಿರುತ್ತದೆ. ಮೋಡ ಮುಚ್ಚಿದರೂ, ಮಳೆ ಬಂದರೂ, ಗಾಳಿ ಬೀಸಿದರೂ ಆ ಹೂವಿನ ಗುರಿ ಬದಲಾಗುವುದಿಲ್ಲ. ಅದೇ ರೀತಿ ಮಹಾತ್ಮರ ಮನಸ್ಸು ಜೀವನದ ಎಲ್ಲಾ ಏರುಪೇರುಗಳ ಮಧ್ಯೆಯೂ ಒಂದೇ ಗುರಿಯ ಕಡೆಗೆ ತಿರುಗಿರುತ್ತದೆ. ಕೃಷ್ಣ ಮುಂದುವರಿಸುತ್ತಾ ಹೇಳುತ್ತಾನೆ, ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ. ಮಹಾತ್ಮರು ನಿರಂತರವಾಗಿ ಕೀರ್ತನೆ ಮಾಡುತ್ತಾ ದೃಢವ್ರತದಿಂದ ಪ್ರಯತ್ನಿಸುತ್ತಾ ಇರುತ್ತಾರೆ ಎಂದು. ಇಲ್ಲಿ ಸತತಂ ಎಂಬ ಪದ ಬಹಳ ಮುಖ್ಯ. ಇದು ನಿರಂತರತೆಯನ್ನು ಸೂಚಿಸುತ್ತದೆ. ಒಂದು ದಿನ ಭಕ್ತಿ ಮಾಡಿ ಮಾರನೆಯ ದಿನ ಮರೆಯುವುದೂ ಅಲ್ಲ. ನಮ್ಮ ಜೀವನದಲ್ಲಿ ಯಶಸ್ಸಿನ ರಹಸ್ಯವೂ ಇದೆ. ಯಾವುದೇ ಗುರಿ ಸಾಧಿಸಬೇಕಾದರೂ ಒಂದು ದಿನದ ಪ್ರಯತ್ನವಲ್ಲ, ನಿರಂತರ ಪ್ರಯತ್ನ ಬೇಕು. ರೈತ ಒಂದು ದಿನ ಬೀಜ ಬಿತ್ತಿ ಮುಂದಿನ ದಿನ ನೀರು ಹಾಕದೆ ಬೆಳೆ ಬೆಳೆಯಲು ಕಾಯುವುದಿಲ್ಲ. ಪ್ರತಿದಿನ ನೀರು ಹಾಕಬೇಕು, ಗೊಬ್ಬರ ಕೊಡಬೇಕು, ಕಳೆ ತೆಗೆಯಬೇಕು. ಇದೇ ನಿರಂತರತೆಯ ಬೆಲೆ. ಆದರೆ ಗೀತೆಯ ಇನ್ನೊಂದು ಸುಂದರ ಮಗ್ಗುಲನ್ನು ಇಲ್ಲಿ ಕೃಷ್ಣ ತೋರಿಸುತ್ತಾನೆ. ಭಕ್ತಿಯ ಸರಳತೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ಭಕ್ತಿಯಿಂದ ಒಂದು ಎಲೆ, ಒಂದು ಹೂವು, ಒಂದು ಫಲ, ಒಂದು ತುಂಡು ನೀರನ್ನು ಯಾರಾದರೂ ಭಕ್ತಿಯಿಂದ ಕೊಟ್ಟರೆ ಅದನ್ನು ನಾನು ಸ್ವೀಕರಿಸುತ್ತೇನೆ ಎಂದು ಕೃಷ್ಣ ಹೇಳುತ್ತಾನೆ. ಇದು ಎಷ್ಟು ಆಶ್ಚರ್ಯಕರ ಮಾತು! ಭಗವಂತ ಬೃಹತ್ ಯಾಗ, ಯಜ್ಞ, ದೊಡ್ಡ ಆಡಂಬರ ಬೇಡುತ್ತಿಲ್ಲ. ಬೇಡುತ್ತಿರುವುದು ಒಂದೇ ಮಾತು: ಭಕ್ತಿ, ಪ್ರೀತಿ. ಇದು ನಮ್ಮ ಜೀವನಕ್ಕೆ ಎಷ್ಟು ಅನ್ವಯವಾಗುತ್ತದೆ ನೋಡಿ. ನಾವು ಎಷ್ಟೋ ಬಾರಿ ಭಾವಿಸುತ್ತೇವೆ, ನನ್ನ ಬಳಿ ಸಂಪತ್ತಿಲ್ಲ, ದೊಡ್ಡ ಕೆಲಸ ಮಾಡಲಾಗದು ಎಂದು. ಆದರೆ ಸಣ್ಣ ಸಣ್ಣ ಕೆಲಸಗಳನ್ನು ಪ್ರೀತಿಯಿಂದ, ಶ್ರದ್ಧೆಯಿಂದ ಮಾಡಿದರೆ ಅದೇ ಮಹಾ ಕೆಲಸವಾಗುತ್ತದೆ. ಒಂದು ಬಡ ಮುದುಕಿ ತನ್ನ ಮಗನಿಗೆ ಪ್ರೀತಿಯಿಂದ ಮಾಡಿಬಡಿಸುವ ಸರಳ ಊಟ ಶ್ರೀಮಂತನ ಬಡಾಯಿಯ ಭೋಜನಕ್ಕಿಂತ ಹೆಚ್ಚು ರುಚಿಯಾಗಿರುತ್ತದೆ. ಏಕೆಂದರೆ ಅದರಲ್ಲಿ ಪ್ರೀತಿಯಿದೆ, ಭಾವನೆ ಇದೆ. ಇದೇ ಸತ್ಯ ಕೃಷ್ಣ ಭಕ್ತಿಯ ಬಗ್ಗೆ ಹೇಳುತ್ತಿದ್ದಾನೆ. ವಸ್ತುವಿಗಿಂತ ಭಾವನೆ ಮುಖ್ಯ, ಆಡಂಬರಕ್ಕಿಂತ ಆಂತರ್ಯ ಮುಖ್ಯ. ನಾವು ಪ್ರತಿದಿನ ಎಷ್ಟೋ ಕೆಲಸಗಳನ್ನು ಮಾಡುತ್ತೇವೆ. ಊಟ ಮಾಡುತ್ತೇವೆ, ಕೆಲಸಕ್ಕೆ ಹೋಗುತ್ತೇವೆ, ಸ್ನಾನ ಮಾಡುತ್ತೇವೆ, ನಿದ್ದೆ ಮಾಡುತ್ತೇವೆ. ಈ ಎಲ್ಲ ಕೆಲಸಗಳಿಗೂ ಒಂದು ಆಧ್ಯಾತ್ಮಿಕ ಆಯಾಮ ಇದೆ ಎಂದು ನಾವೆಂದಾದರೂ ಯೋಚಿಸಿದ್ದೇವೆಯಾ? ಕೃಷ್ಣ ಈ ಭಾಗದಲ್ಲಿ ಒಂದು ಅದ್ಭುತ ಶ್ಲೋಕ ಹೇಳುತ್ತಾನೆ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್. ಅಂದ್ರೆ, ನೀನು ಏನು ಮಾಡುತ್ತೀಯೋ, ಏನು ತಿನ್ನುತ್ತೀಯೋ, ಏನು ಯಜ್ಞ ಮಾಡುತ್ತೀಯೋ, ಏನು ದಾನ ಮಾಡುತ್ತೀಯೋ, ಏನು ತಪಸ್ಸು ಮಾಡುತ್ತೀಯೋ, ಇದೆಲ್ಲವನ್ನೂ ನನಗೆ ಅರ್ಪಣೆಯಾಗಿ ಮಾಡು ಎಂದು. ಇದು ಎಷ್ಟು ಕ್ರಾಂತಿಕಾರಿ ಮಾತು ನೋಡಿ. ಭಗವಂತ ಹೇಳುತ್ತಿರುವುದು ನಾವು ನಮ್ಮ ಎಲ್ಲಾ ಜೀವನವನ್ನೇ ಬಿಟ್ಟುಬಿಡಬೇಕು ಎಂದಲ್ಲ. ಬದಲಿಗೆ ಮಾಡುತ್ತಿರುವ ಅದೇ ಕೆಲಸಗಳನ್ನು ಒಂದು ವಿಶೇಷ ಭಾವದಿಂದ ಮಾಡಬೇಕು ಎಂದು. ಒಂದು ಚಿಕ್ಕ ಉದಾಹರಣೆ ತೆಗೆದುಕೊಳ್ಳೋಣ. ಒಂದೇ ದೀಪ 2 ಜನ ಹಚ್ಚುತ್ತಾರೆ. ಒಬ್ರು ಬರೀ ಕತ್ತಲೆ ಹೋಗಲಿ ಎಂದು ಹಚ್ಚುತ್ತಾರೆ, ಇನ್ನೊಬ್ರು ಆ ದೀಪವನ್ನು ದೇವರಿಗೆ ಅರ್ಪಿಸುತ್ತೇನೆ ಎಂಬ ಭಾವದಿಂದ ಹಚ್ಚುತ್ತಾರೆ. ಬಾಹ್ಯವಾಗಿ ಎರಡೂ ಒಂದೇ ಕ್ರಿಯೆ, ಆದರೆ ಆಂತರಿಕವಾಗಿ ಒಂದು ಸಾಮಾನ್ಯ ಕ್ರಿಯೆ, ಇನ್ನೊಂದು ಪೂಜೆ. ಇದೇ ರೀತಿ ನಮ್ಮ ಪ್ರತಿಯೊಂದು ಕ್ಷಣವನ್ನು ಭಗವಂತನಿಗೆ ಅರ್ಪಣೆ ಎಂಬ ಭಾವದಿಂದ ಮಾಡಿದರೆ ಸಾಮಾನ್ಯ ಜೀವನವೇ ಪೂಜೆಯಾಗುತ್ತದೆ. ಈ ಭಾವದ ಶಕ್ತಿ ಎಷ್ಟು ದೊಡ್ಡದೇ ಎಂದರೆ ಇದು ನಮ್ಮ ಒತ್ತಡ, ಚಿಂತೆ, ಭಯವನ್ನು ಬಹಳಷ್ಟು ಕಡಿಮೆ ಮಾಡುತ್ತದೆ. ಯಾಕೆಂದ್ರೆ ನಾವು ನಾನು ಎಂಬ ಅಹಂಕಾರದಿಂದ ಕೆಲಸ ಮಾಡಿದಾಗ ಫಲಿತಾಂಶದ ಬಗ್ಗೆ ಅತಿಯಾದ ಚಿಂತೆ ಶುರುವಾಗುತ್ತದೆ. ನನಗೆ ಯಶಸ್ಸು ಸಿಗುತ್ತದೆಯೇ, ಜನ ಏನು ಹೇಳುತ್ತಾರೆ, ನಷ್ಟವಾದರೆ ಏನು ಎಂಬ ಪ್ರಶ್ನೆಗಳು ಮನಸ್ಸನ್ನು ಕೊರೆಯುತ್ತವೆ. ಆದರೆ ಅದೇ ಕೆಲಸವನ್ನು ಅರ್ಪಣಾಭಾವದಿಂದ ಮಾಡಿದಾಗ ನಮ್ಮ ಜವಾಬ್ದಾರಿ ಪ್ರಯತ್ನ ಮಾಡುವುದು ಮಾತ್ರ, ಫಲಿತಾಂಶ ಭಗವಂತನ ಕೈಯಲ್ಲಿ ಎಂಬ ಭಾವ ಮನಸ್ಸಿಗೆ ಒಂದು ಅಪೂರ್ವ ಶಾಂತಿ ಕೊಡುತ್ತದೆ. ಇಲ್ಲಿ ಕೃಷ್ಣ ಇನ್ನೊಂದು ಆಳವಾದ ಮಾತು ಸೇರಿಸುತ್ತಾನೆ. ಶುಭಾಶುಭ ಫಲೈರೇವಂ ಮೋಕ್ಷಸೆ ಕರ್ಮಬಂಧನೈಹಿ. ಈ ರೀತಿ ಅರ್ಪಣಾಭಾವದಿಂದ ಕರ್ಮ ಮಾಡಿದರೆ ಶುಭ ಅಶುಭ ಫಲಗಳ ಬಂಧನದಿಂದ ಮುಕ್ತನಾಗುತ್ತೀಯಾ ಎಂದು. ಇದು ಬಹಳ ಮುಖ್ಯ ತತ್ವ. ನಾವು ಒಳ್ಳೆಯ ಕೆಲಸ ಮಾಡಿದಾಗ ಅಹಂಕಾರ ಬೆಳೆಯುತ್ತದೆ, ಕೆಟ್ಟ ಫಲಿತಾಂಶ ಬಂದಾಗ ಅಪರಾಧ ಭಾವ ಬೆಳೆಯುತ್ತದೆ. ಎರಡೂ ಮನಸ್ಸಿಗೆ ಬಂಧನ. ಆದರೆ ಅರ್ಪಣಾಭಾವ ಈ ಎರಡೂ ಬಂಧನಗಳಿಂದ ಮುಕ್ತಿ ಕೊಡುತ್ತದೆ. ಒಂದು ನದಿ ಸಮುದ್ರಕ್ಕೆ ನೀರು ಅರ್ಪಿಸುತ್ತಲೇ ಇರುತ್ತದೆ, ಆದರೆ ನಾನು ಎಷ್ಟು ಕೊಟ್ಟೆ, ಎಷ್ಟು ಪ್ರಯೋಜನವಾಯಿತು ಎಂದು ಎಣಿಸುವುದಿಲ್ಲ. ಅದು ಬರೀ ಹರಿಯುತ್ತದೆ, ಕೊಡುತ್ತದೆ, ಮುಂದೆ ಸಾಗುತ್ತದೆ. ನಾವು ಕಚೇರಿಯಲ್ಲಿ ಕೆಲಸ ಮಾಡುವಾಗ, ಮನೆಯಲ್ಲಿ ಅಡುಗೆ ಮಾಡುವಾಗ, ಮಕ್ಕಳನ್ನು ಪಾಲನೆ ಮಾಡುವಾಗ,
ಪ್ರತಿಯೊಂದು ಕ್ಷಣವನ್ನು ಈ ಭಾವದಿಂದ ಮಾಡಬಹುದು. ಇದರಿಂದ ಜೀವನ ಎಂಬುದು ಬರೀ ಕರ್ತವ್ಯಗಳ ಸಾಲಲ್ಲ, ಅದು ನಿರಂತರ ಪೂಜೆಯಾಗುತ್ತದೆ. ಪ್ರತಿ ಉಸಿರೂ ಒಂದು ಮಂತ್ರ, ಪ್ರತಿ ಕ್ರಿಯೆಯೂ ಒಂದು ಆಹುತಿ. ಸೂರ್ಯ ಬೆಳಗ್ಗೆ ಉದಯಿಸಿದಾಗ ಅರಮನೆಯ ಮೇಲೂ ಬೆಳಕು ಚೆಲ್ಲುತ್ತಾನೆ, ಗುಡಿಸಲಿನ ಮೇಲೂ ಅದೇ ಬೆಳಕು ಚೆಲ್ಲುತ್ತಾನೆ. ಸೂರ್ಯ ಎಂದು ಇದು ಶ್ರೀಮಂತನ ಮನೆ, ಹೆಚ್ಚು ಬೆಳಕು ಕೊಡುತ್ತೇನೆ, ಇದು ಬಡವನ ಮನೆ, ಕಡಿಮೆ ಬೆಳಕು ಕೊಡುತ್ತೇನೆ ಎಂದು ಯೋಚಿಸುವುದಿಲ್ಲ. ಕೃಷ್ಣ ಈ ಭಾಗದಲ್ಲಿ ತನ್ನ ಸ್ವಭಾವವನ್ನು ಇದೇ ಸೂರ್ಯನ ಸಮಾನತೆಯ ಹೋಲಿಸುತ್ತಾನೆ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿ ನ ಪ್ರಿಯಃ. ಎಲ್ಲಾ ಜೀವಿಗಳಲ್ಲೂ ನಾನು ಸಮಾನ, ನನಗ ಯಾರು ಪ್ರಿಯರಲ್ಲ, ಯಾರೂ ಅಪ್ರಿಯರಲ್ಲ ಎಂದು. ಇದು ಎಷ್ಟು ಆಳವಾದ ಮಾತು ನೋಡಿ. ನಮ್ಮ ಸಮಾಜದಲ್ಲಿ ಎಷ್ಟೋ ಬಾರಿ ನಾವು ಜಾತಿ, ಮತ, ಬಡತನ, ಶ್ರೀಮಂತಿಕೆಯ ಆಧಾರದ ಮೇಲೆ ಜನರನ್ನು ಅಳೆಯುತ್ತೇವೆ. ಆದರೆ ಭಗವಂತ ಯಾವುದೇ ಭೇದವಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಾನೆ ಎಂದು ಕೃಷ್ಣ ಸ್ಪಷ್ಟಪಡಿಸುತ್ತಾನೆ. ಇದರ ಜೊತೆಗೆ ಕೃಷ್ಣ ಒಂದು ಅತ್ಯಂತ ಕ್ರಾಂತಿಕಾರಿ ಮಾತು ಸೇರಿಸುತ್ತಾನೆ. ಅಪಿಚೇತ್ ಸುದುರಾಚಾರೋ ಭಜತೆ ಮಾಂ ಅನನ್ಯಭಾಕ್ ಸಾಧುರೇವ ಸಮಂತವ್ಯಃ. ಒಬ್ಬ ಅತ್ಯಂತ ದುರಾಚಾರಿಯಾದರೂ ಅವನು ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸಿದರೆ ಅವನನ್ನು ಸಾಧು ಎಂದೇ ಪರಿಗಣಿಸಬೇಕು ಎಂದು. ಇದು ಎಂತಹ ಆಶ್ಚರ್ಯಕರ ಭರವಸೆ! ಗೀತೆಯ ಈ ಶ್ಲೋಕ ಮನುಕುಲಕ್ಕೆ ಒಂದು ಮಹಾ ಭರವಸೆಯ ಬೆಳಕು ಕೊಡುತ್ತದೆ. ನಮ್ಮಲ್ಲಿ ಎಷ್ಟೋ ಜನ ತಮ್ಮ ಭೂತಕಾಲದ ತಪ್ಪುಗಳಿಂದ ಪಶ್ಚಾತ್ತಾಪ ಪಡುತ್ತಾ ನಾನು ಎಷ್ಟೋ ಪಾಪ ಮಾಡಿದ್ದೇನೆ, ನನಗೆ ಮುಕ್ತಿ ಸಿಗಲು ಸಾಧ್ಯವೇ ಇಲ್ಲ ಎಂದು ತಮ್ಮನ್ನೇ ಶಿಕ್ಷಿಸಿಕೊಳ್ಳುತ್ತಾ ಬದುಕುತ್ತೇವೆ. ಆದರೆ ಕೃಷ್ಣ ಇಲ್ಲಿ ಹೇಳುತ್ತಿರುವುದು, ಭೂತಕಾಲ ಎಷ್ಟೇ ಕರಾಳವಾಗಿದ್ದರೂ ಪ್ರಾಮಾಣಿಕ ಪರಿವರ್ತನೆ ಮತ್ತು ಭಕ್ತಿಯ ಮೂಲಕ ಮನುಷ್ಯ ಪೂರ್ತಿಯಾಗಿ ಬದಲಾಗಬಹುದು ಎಂದು. ಇದನ್ನು ಒಂದು ಚಿಕ್ಕ ಕಥೆಯ ಮೂಲಕ ಅರ್ಥಮಾಡಿಕೊಳ್ಳೋಣ. ಒಂದು ಕೆಸರಿನ ಕೊಳದಲ್ಲಿ ಕಮಲದ ಬೀಜ ಬಿದ್ದಾಗ ಅದು ಕೆಸರಿನಲ್ಲೇ ಬೆಳೆಯುತ್ತದೆ. ಆದರೆ ಆ ಕಮಲ ಬೆಳೆದ ನಂತರ ಎಷ್ಟು ಸುಂದರವಾಗಿರುತ್ತದೆ, ಎಷ್ಟು ಪರಿಶುದ್ಧವಾಗಿರುತ್ತದೆ ಎಂದರೆ ಅದು ಬೆಳೆದ ಕೆಸರನ್ನು ಯಾರೂ ನೆನಪಿಸಿಕೊಳ್ಳುವುದಿಲ್ಲ. ಮನುಷ್ಯನ ಆತ್ಮಶಕ್ತಿಯೂ ಹೀಗೆಯೇ. ಎಂತಹ ಕೆಸರಿನ ಭೂತಕಾಲದಿಂದ ಬಂದರೂ ನಿಜವಾದ ಪರಿವರ್ತನೆಯ ಮೂಲಕ ಪರಿಶುದ್ಧ ಜೀವನವನ್ನು ಸಾಧಿಸಬಹುದು. ಕೃಷ್ಣ ಮುಂದುವರಿಸುತ್ತಾ ಹೇಳುತ್ತಾನೆ, ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಛತಿ. ಅಂತಹ ವ್ಯಕ್ತಿ ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ, ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ಮತ್ತು ಇನ್ನೂ ಮುಂದೆ ಹೋಗಿ ಒಂದು ಪ್ರತಿಜ್ಞೆಯಂತೆ ಹೇಳುತ್ತಾನೆ, ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತಃ ಪ್ರಣಶ್ಯತಿ. ಅರ್ಜುನ, ಇದನ್ನು ಒಂದು ಪ್ರತಿಜ್ಞೆಯಂತೆ ತಿಳಿದುಕೊಳ್ಳು, ನನ್ನ ಭಕ್ತ ಎಂದಿಗೂ ನಾಶವಾಗುವುದಿಲ್ಲ ಎಂದು. ಎಷ್ಟು ಭರವಸೆಯ, ಎಷ್ಟು ಪ್ರೀತಿಯ ಮಾತು ಇದು! ಇದನ್ನು ಕೇಳಿದ ಯಾವ ಮನುಷ್ಯನ ಹೃದಯ ಕರಗದು? ಭಗವಂತ ತನ್ನ ಭಕ್ತನನ್ನು ಎಂದಿಗೂ ಬಿಡುವುದಿಲ್ಲ ಎಂಬ ಈ ಮಾತು ಜೀವನದಲ್ಲಿ ಎಷ್ಟೇ ಕಷ್ಟ, ಎಷ್ಟೇ ಪಾಪಪ್ರಜ್ಞೆ ಕಾಡಿದರೂ ಮುಂದೆ ಸಾಗಲು ಒಂದು ಮಹಾಶಕ್ತಿ ಕೊಡುತ್ತದೆ. ಒಂದು ಮಂದಿರದ ಬಾಗಿಲು ಕೆಲವರಿಗೆ ಮಾತ್ರ ತೆರೆದಿದ್ದರೆ, ಕೆಲವರಿಗೆ ಮುಚ್ಚಿದ್ದರೆ ಆ ಮಂದಿರ ನಿಜವಾದ ದೈವಿಕ ಸ್ಥಳವಾಗಲು ಸಾಧ್ಯವೇ? ಕೃಷ್ಣ ಈ ಭಾಗದಲ್ಲಿ ಗೀತೆಯ ಅತ್ಯಂತ ಕ್ರಾಂತಿಕಾರಿ ಮತ್ತು ಸಾರ್ವತ್ರಿಕ ಸಂದೇಶವನ್ನು ಕೊಡುತ್ತಾನೆ. ಮಾಂ ಹಿ ಪಾರ್ಥವ್ಯಪಾಶ್ರಿತ್ಯ ಯೇಪಿ ಸ್ಯುಃ ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಸ್ ತೇಪಿ ಯಾಂತಿ ಪರಾಂ ಗತಿಂ. ಪಾಪಯೋನಿಯಲ್ಲಿ ಹುಟ್ಟಿದವರಾದರೂ, ಸ್ತ್ರೀಯರಾದರೂ, ವೈಶ್ಯರಾದರೂ, ಶೂದ್ರರಾದರೂ ನನ್ನನ್ನು ಆಶ್ರಯಿಸಿದರೆ ಪರಮಗತಿಯನ್ನು ಪಡೆಯುತ್ತಾರೆ ಎಂದು. ಆ ಕಾಲದ ಸಮಾಜ ವ್ಯವಸ್ಥೆಯಲ್ಲಿ ಎಷ್ಟೋ ವರ್ಗಗಳಿಗೆ ವೈದಿಕ ಕರ್ಮಗಳ, ಯಜ್ಞಯಾಗಗಳ ಅಧಿಕಾರ ಇರಲಿಲ್ಲ ಎಂದು ಪರಿಗಣಿಸಲಾಗುತ್ತಿತ್ತು. ಆದರೆ ಕೃಷ್ಣ ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತಿರುವುದು, ಮುಕ್ತಿಯ ದಾರಿಗೆ ಜಾತಿ, ಲಿಂಗ, ಸಾಮಾಜಿಕ ಸ್ಥಾನಮಾನ ಯಾವುದೂ ಅಡ್ಡಿಯಾಗುವುದಿಲ್ಲ. ಭಕ್ತಿಯ ಬಾಗಿಲು ಎಲ್ಲರಿಗೂ ಸಮಾನವಾಗಿ ತೆರೆದಿದೆ. ಇದು ಸಾವಿರಾರು ವರ್ಷಗಳ ಹಿಂದೆ ಹೇಳಿದ ಮಾತಾದರೂ ಇಂದಿಗೂ ಅದರ ಪ್ರಸ್ತುತತೆ ಕಡಿಮೆಯಾಗಿಲ್ಲ. ನಾವು ಇಂದೂ ಸಮಾಜದಲ್ಲಿ ಜಾತಿ, ಲಿಂಗ, ಆರ್ಥಿಕ ಸ್ಥಿತಿಯ ಆಧಾರದ ಮೇಲೆ ಜನರನ್ನು ಭೇದ ಮಾಡುತ್ತೇವೆ. ಆದರೆ ಆಧ್ಯಾತ್ಮಿಕ ಎತ್ತರಕ್ಕೆ ಹೋಗುವ ಹಾದಿಯಲ್ಲಿ ಇಂತಹ ಯಾವುದೇ ತಡೆಯಿಲ್ಲ ಎಂದು ಭಗವಂತನೇ ಸ್ವತಃ ಪ್ರಮಾಣಿಸುತ್ತಾನೆ. ಇದನ್ನು ಜೀವನದ ಒಂದು ಸುಂದರ ಚಿತ್ರಣದಿಂದ ಅರ್ಥಮಾಡಿಕೊಳ್ಳೋಣ. ಮಳೆ ಬಂದಾಗ ಅದು ಅರಮನೆಯ ಮೇಲೂ ಬೀಳುತ್ತದೆ, ಗುಡಿಸಲಿನ ಮೇಲೂ ಬೀಳುತ್ತದೆ, ಕಾಡಿನ ಮೇಲೂ ಬೀಳುತ್ತದೆ, ಮರುಭೂಮಿಯ ಮೇಲೂ ಬೀಳುತ್ತದೆ. ಮಳೆಗೆ ಯಾವ ಭೂಮಿ ಫಲವತ್ತಾಗಿದೆ, ಯಾವುದು ಬರಡಾಗಿದೆ ಎಂಬ ಭೇದ ಇಲ್ಲ. ಆ ಭೂಮಿ ಹೇಗೆ ಆ ಮಳೆ ನೀರನ್ನು ಹಿಡಿದುಕೊಳ್ಳುತ್ತದೆ ಎಂಬುದರ ಮೇಲೆ ಫಲ ನಿರ್ಧಾರವಾಗುತ್ತದೆ. ಅದೇ ರೀತಿ ಭಗವಂತನ ಕೃಪೆ ಎಲ್ಲರ ಮೇಲೂ ಸಮಾನವಾಗಿ ಹರಿಯುತ್ತದೆ.
ಆದರೆ ಆ ಕೃಪೆಯನ್ನು ಎಷ್ಟು ಭಕ್ತಿಯಿಂದ ಎಷ್ಟು ಶ್ರದ್ಧೆಯಿಂದ ಸ್ವೀಕರಿಸುತ್ತೇವೆ ಎಂಬುದು ನಮ್ಮ ಕೈಯಲ್ಲಿದೆ. ಕೃಷ್ಣ ಮುಂದೆ ಹೇಳುತ್ತಾನೆ, ಕಿಂ ಪುನರ್ ಬ್ರಾಹ್ಮಣ ಪುಣ್ಯ ಭಕ್ತ ರಾಜರ್ಷಯಸ್ತಥಾ, ಅಂದರೆ ಯಾರ ಬಳಿ ಆಗಲೇ ಒಳ್ಳೆಯ ಪೂರ್ವ ಸಂಸ್ಕಾರಗಳಿವೆಯೋ, ಸಾಧನೆಯ ಬುನಾದಿ ಇದೆಯೋ, ಅವರಿಗೆ ಇನ್ನೂ ಸುಲಭವಾಗಿ ಆಧ್ಯಾತ್ಮಿಕ ಎತ್ತರ ಸಾಧ್ಯ ಎಂದು. ಆದರೆ ಗಮನಿಸಬೇಕಾದ ಮುಖ್ಯ ಅಂಶವೇನೆಂದರೆ, ಇಲ್ಲಿ ಬ್ರಾಹ್ಮಣರಿಗೆ ವಿಶೇಷ ಅರ್ಹತೆ ಎಂದು ಹೇಳುತ್ತಿಲ್ಲ, ಬದಲಿಗೆ ಅವರ ಪುಣ್ಯಕರ್ಮ ಮತ್ತು ಭಕ್ತಿಯ ಬುನಾದಿಯ ಬಗ್ಗೆ ಮಾತ್ರ ಹೇಳುತ್ತಿದ್ದಾನೆ. ನಮ್ಮ ಜೀವನದಲ್ಲಿ ಇದರ ಪ್ರಯೋಗ ಮಾಡಿ ನೋಡಿ ಸ್ನೇಹಿತರೆ. ಎಷ್ಟೋ ಜನ ನನ್ನ ಜಾತಿ, ನನ್ನ ಹಿನ್ನೆಲೆ, ನನ್ನ ಶಿಕ್ಷಣ ಕಡಿಮೆ, ಆದ್ದರಿಂದ ನಾನು ದೊಡ್ಡ ಮನುಷ್ಯನಾಗಲು ಸಾಧ್ಯವಿಲ್ಲ ಎಂಬ ಮಿತಿಯ ಭಾವನೆಯಿಂದ ಬಂಧಿತರಾಗಿರುತ್ತಾರೆ. ಆದರೆ ಗೀತೆ ಹೇಳುತ್ತಿರುವುದು ಅದಕ್ಕೆ ತದ್ವಿರುದ್ಧ. ನಿನ್ನ ಹಿನ್ನೆಲೆ ಏನೇ ಆಗಿರಲಿ, ನಿನ್ನ ಭೂತಕಾಲ ಏನೇ ಆಗಿರಲಿ, ಶ್ರದ್ಧೆ ಮತ್ತು ಭಕ್ತಿಯಿಂದ ನೀನು ಪರಮ ಎತ್ತರಕ್ಕೆ ಹೋಗಬಹುದು ಎಂದು. ಒಂದು ಸಣ್ಣ ಬೀಜ ಎಂತಹ ಭೂಮಿಯಲ್ಲಿ ಬಿತ್ತಿದರೂ ಸರಿಯಾದ ಆರೈಕೆ ಸಿಕ್ಕರೆ ದೊಡ್ಡ ಮರವಾಗಿ ಬೆಳೆಯುತ್ತದೆ. ಬೀಜದ ಮೂಲ ಮುಖ್ಯವಲ್ಲ, ಅದು ಪಡೆಯುವ ಪೋಷಣೆ ಮುಖ್ಯ. ಒಂದು ಮರಳುಗಾಡಿನಲ್ಲಿ ಬಿಸಿಲಿನ ತಾಪದಿಂದ ಬಾಯಾರಿದ ಪ್ರಾಣಿ ದೂರದಲ್ಲಿ ನೀರಿನ ಮಾಯಾಜಲ ಅಂದ್ರೆ ಮಿರಾಜ್ ನೋಡಿ ಅದರ ಕಡೆಗೆ ಓಡುತ್ತದೆ. ಆದರೆ ಎಷ್ಟು ಓಡಿದರೂ ಆ ನೀರು ಸಿಗುವುದಿಲ್ಲ, ಯಾಕೆಂದ್ರೆ ಅದು ಬರೀ ಭ್ರಮೆ. ಕೃಷ್ಣ ಈ ಭಾಗದಲ್ಲಿ ಲೌಕಿಕ ಸುಖವನ್ನು ಬಯಸುವ ಜನರ ಸ್ವಭಾವವನ್ನು ಇಂತಹುದಿ ಭ್ರಮೆಗೆ ಹೋಲಿಸುತ್ತಾನೆ. ಕಾಮೈಸ್ತೈಸ್ತೈರ್ ಹೃತಜ್ಞಾನಾಹ ಪ್ರಪದ್ಯಂತೆ ಅನ್ಯದ್ದೇವತಾಹ. ಬೇರೆ ಬೇರೆ ಆಸೆಗಳಿಂದ ಜ್ಞಾನ ಕಳೆದುಕೊಂಡ ಜನರು ಬೇರೆ ಬೇರೆ ದೇವತೆಗಳನ್ನು ಆಶ್ರಯಿಸುತ್ತಾರೆ ಎಂದು ಕೃಷ್ಣ ಹೇಳುತ್ತಾನೆ. ಇಲ್ಲಿ ಕೃಷ್ಣ ಬೇರೆ ದೇವತೆಗಳ ಆರಾಧನೆಯನ್ನು ತಪ್ಪು ಎಂದು ಹೇಳುತ್ತಿಲ್ಲ, ಬದಲಿಗೆ ಆ ಆರಾಧನೆಯ ಹಿಂದಿರುವ ಉದ್ದೇಶವನ್ನು ಎತ್ತಿ ತೋರಿಸುತ್ತಿದ್ದಾನೆ. ನಮ್ಮಲ್ಲಿ ಎಷ್ಟೋ ಜನ ಧನಕ್ಕಾಗಿ, ಆರೋಗ್ಯಕ್ಕಾಗಿ, ಮಗುವಿಗಾಗಿ, ಯಶಸ್ಸಿಗಾಗಿ ಬೇರೆ ಬೇರೆ ದೇವರ ಬಳಿ ಹೋಗುತ್ತೇವೆ. ಇದರಲ್ಲಿ ತಪ್ಪೇನೂ ಇಲ್ಲ. ಆದರೆ ಗೀತೆ ಕೇಳುವ ಪ್ರಶ್ನೆಯೆಂದರೆ, ಈ ಎಲ್ಲಾ ಬೇಡಿಕೆಗಳ ಹಿಂದೆ ಯಾವುದು ನಿಜವಾದ ಗುರಿ? ಒಂದು ನದಿ ಎಷ್ಟೇ ಶಾಖೆಗಳಾಗಿ ಹರಿದರೂ ಕೊನೆಗೆ ಸಮುದ್ರಕ್ಕೆ ಸೇರಬೇಕು. ಹಾಗೆಯೇ ನಮ್ಮ ಎಲ್ಲಾ ಬೇಡಿಕೆಗಳ, ಆಸೆಗಳ ಹಿಂದೆ ಇರುವ ನಿಜವಾದ ಶಾಂತಿಯ ಮೂಲ ಒಂದೇ, ಆ ಪರಮ ಚೈತನ್ಯ. ಕೃಷ್ಣ ಮುಂದುವರಿಸುತ್ತಾ ಒಂದು ಬಹಳ ಮುಖ್ಯವಾದ ಮಾತು ಹೇಳುತ್ತಾನೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ. ಯಾರು ಯಾವ ರೀತಿ ನನ್ನನ್ನು ಆಶ್ರಯಿಸುತ್ತಾರೋ ಅವರಿಗೆ ಆ ರೀತಿಯಲ್ಲೇ ಫಲ ಕೊಡುತ್ತೇನೆ ಎಂದು. ಇದು ಜೀವನದೇ ಒಂದು ಆಳವಾದ ನಿಯಮ. ನಾವು ಬ್ರಹ್ಮಾಂಡದಿಂದ ಏನು ಕೇಳುತ್ತೇವೋ ಅದೇ ಪ್ರತಿಧ್ವನಿಯಾಗಿ ನಮಗೆ ಮರಳುತ್ತದೆ. ಒಬ್ಬ ರೈತ ಭತ್ತ ಬಿತ್ತಿದರೆ ಭತ್ತವೇ ಬೆಳೆಯುತ್ತದೆ, ರಾಗಿ ಬಿತ್ತಿದರೆ ರಾಗಿಯೇ ಬೆಳೆಯುತ್ತದೆ. ನಮ್ಮ ಮನಸ್ಸಿನ ಭಾವನೆ, ನಮ್ಮ ಪ್ರಾರ್ಥನೆಯ ಆಳ ಅದೇ ಪ್ರಮಾಣದ ಫಲವನ್ನು ಕೊಡುತ್ತದೆ. ಆದರೆ ಗೀತೆ ಒಂದು ಎಚ್ಚರಿಕೆಯ ಮಾತನ್ನು ಸೇರಿಸುತ್ತದೆ. ಅಂತವತ್ತು ಫಲಂ ತೇಷಾಂ ತದ್ಭವತಿ ಅಲ್ಪಮೇಧಸಾಂ. ಅಲ್ಪಬುದ್ಧಿಯ ಜನರಿಗೆ ಸಿಗುವ ಫಲ ಅಂತ್ಯವಿರುವಂತಹುದು, ಅಂದ್ರೆ ತಾತ್ಕಾಲಿಕ ಎಂದು. ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ ಎಂದು ಕೃಷ್ಣ ಹೇಳುತ್ತಾನೆ. ಇಲ್ಲಿ ಒಂದು ಆಳವಾದ ಜೀವನ ಪಾಠ ಅಡಗಿದೆ. ಲೌಕಿಕ ಸುಖಗಳು ಎಷ್ಟೇ ದೊಡ್ಡದಾಗಿದ್ದರೂ ಅವು ಒಂದು ದಿನ ಮುಗಿಯುತ್ತವೆ. ಸ್ವರ್ಗದ ಸುಖವು ಪುಣ್ಯ ಮುಗಿದ ಕೂಡಲೇ ಮುಗಿಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದರೆ ಭಗವಂತನನ್ನು ಸೇರಿದ ಆ ಆನಂದ ಶಾಶ್ವತ, ಅದಕ್ಕೆ ಅಂತ್ಯವಿಲ್ಲ. ಇದನ್ನು ಜೀವನದ ಒಂದು ಚಿತ್ರಣದಿಂದ ಅರ್ಥಮಾಡಿಕೊಳ್ಳೋಣ. ಒಂದು ಮಗು ಆಟಿಕೆ ಬೇಡಿದಾಗ ತಂದೆ ಆಟಿಕೆ ಕೊಡುತ್ತಾನೆ. ಆ ಆಟಿಕೆ ಸ್ವಲ್ಪ ದಿನದಲ್ಲಿ ಮುರಿದು ಹೋಗುತ್ತದೆ ಅಥವಾ ಬೇಸರ ತರುತ್ತದೆ. ಆದರೆ ಆ ಮಗು ಬೆಳೆದು ತಂದೆಯ ಪ್ರೀತಿಯನ್ನೇ, ತಂದೆಯ ಒಡನಾಟವನ್ನೇ ಬಯಸಿದಾಗ ಆ ಸಂಬಂಧದ ಆನಂದ ಎಂದೆಂದಿಗೂ ಇರುತ್ತದೆ. ನಮ್ಮ ಆಧ್ಯಾತ್ಮಿಕ ಪ್ರಯಾಣವೂ ಹೀಗೆಯೇ. ಆಟಿಕೆಗಳ ಬೇಡಿಕೆಯಿಂದ ಆರಂಭವಾಗಿ ಕ್ರಮೇಣ ಆ ಪರಮ ಪ್ರೀತಿಯ ಬೇಡಿಕೆಯ ಕಡೆಗೆ ಪ್ರಬುದ್ಧವಾಗಬೇಕು. ಒಂದು ಮಗು ತನ್ನ ಅಮ್ಮನ ಬೆರಳನ್ನು ಹಿಡಿದು ನಡೆಯುವಾಗ ದಾರಿಯಲ್ಲಿ ಯಾವ ಗುಂಡಿ ಬಂದರೂ, ಯಾವ ಕಲ್ಲು ಬಂದರೂ ಭಯಪಡುವುದಿಲ್ಲ. ಏಕೆಂದರೆ ಅಮ್ಮನ ಕೈ ಹಿಡಿದಿದೆ ಎಂಬ ಭರವಸೆಯೇ ಆ ಮಗುವಿಗೆ ಸಾಕು. ಕೃಷ್ಣ ಈ ಭಾಗದಲ್ಲಿ ಭಗವಂತನ ಅವ್ಯಕ್ತ ಸ್ವರೂಪವನ್ನು ತಿಳಿಯದ ಮೂಢರ ಬಗ್ಗೆ ಹೇಳುತ್ತಾ, ಅವ್ಯಕ್ತಂ ವ್ಯಕ್ತಿಂ ಮಾಪನ್ನಂ ಮನ್ಯಂತೆ ಮಾಂ ಅಬುದ್ಧಯಃ. ಬುದ್ಧಿಹೀನರು ಅವ್ಯಕ್ತನಾದ ನನ್ನನ್ನು ವ್ಯಕ್ತರೂಪಕ್ಕೆ ಬಂದ ಸಾಮಾನ್ಯ ವಸ್ತು ಎಂದು ಭಾವಿಸುತ್ತಾರೆ ಎಂದು ಹೇಳುತ್ತಾನೆ. ಅಂದರೆ ಭಗವಂತನ ಪರಮ ಶಾಶ್ವತ ಅವ್ಯಕ್ತ ಸ್ವಭಾವವನ್ನು ಗ್ರಹಿಸಲಾಗದೆ ಅವನನ್ನು ಬರೀ ಒಂದು ಸೀಮಿತ ರೂಪಕ್ಕೆ ಕಟ್ಟಿಹಾಕುವ ತಪ್ಪು ಮಾಡುತ್ತಾರೆ. ಇದು ನಮ್ಮ ಜೀವನದ ಎಷ್ಟೋ ಸಂದರ್ಭಗಳಿಗೆ ಅನ್ವಯವಾಗುತ್ತದೆ.
ನಾವು ಎಷ್ಟೋ ಬಾರಿ ಒಂದು ವ್ಯಕ್ತಿಯನ್ನು, ಒಂದು ಸನ್ನಿವೇಶವನ್ನು ಅದರ ಮೇಲ್ಮೈ ರೂಪದಿಂದ ಮಾತ್ರ ಅಳೆಯುತ್ತೇವೆ, ಅದರ ಆಳವಾದ ಸತ್ಯವನ್ನು ಗ್ರಹಿಸುವುದಿಲ್ಲ. ಒಂದು ಸಮುದ್ರದ ಮೇಲ್ಮೈಯಲ್ಲಿ ಬರೀ ನೀರಿನ ಅಲೆಗಳು ಕಾಣುತ್ತವೆ, ಆದರೆ ಆ ಸಮುದ್ರದ ಆಳದಲ್ಲಿ ಎಷ್ಟು ಅಗಾಧವಾದ ಜೀವಸಂಪತ್ತು ಅಡಗಿದೆ ಎಂದು ಮೇಲ್ಮೈ ನೋಡುವವರಿಗೆ ತಿಳಿಯುವುದಿಲ್ಲ. ಭಗವಂತನ ಸ್ವರೂಪವೂ ಹೀಗೆಯೇ, ಮೇಲ್ಮೈ ಗ್ರಹಿಕೆಯಿಂದ ಅರ್ಥವಾಗದ, ಆಳವಾದ ಧ್ಯಾನ ಮತ್ತು ಭಕ್ತಿಯಿಂದ ಮಾತ್ರ ಗ್ರಹಿಸಬಹುದಾದ ಪರಮಸತ್ಯ. ಆದರೆ ಕೃಷ್ಣ ಈ ಜಟಿಲ ತತ್ವಜ್ಞಾನವನ್ನು ಒಂದು ಅತ್ಯಂತ ಸರಳ ಮತ್ತು ಹೃದಯಸ್ಪರ್ಶಿ ಮಾರ್ಗದಿಂದ ಪರಿಹರಿಸುತ್ತಾನೆ. ಈ ಅಧ್ಯಾಯದ ಕೊನೆಯ ಭಾಗದಲ್ಲಿ ಅವನು ಹೇಳುತ್ತಾನೆ, ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು. ನಿನ್ನ ಮನಸ್ಸನ್ನು ನನ್ನಲ್ಲಿಯೇ ಇಡು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು, ನನಗೆ ನಮಸ್ಕರಿಸು ಎಂದು. ಇದು ಎಂಥ ಸರಳ ಮತ್ತು ಆಳವಾದ ಸೂತ್ರ. ಜೀವನದ ಎಲ್ಲಾ ಜಟಿಲತೆಗಳನ್ನು ಒಂದೇ ಸಾಲಿನಲ್ಲಿ ಪರಿಹರಿಸಿಬಿಡುತ್ತಾನೆ ಭಗವಂತ. ನಮ್ಮ ಮನಸ್ಸು ಎಂಬುದು ಒಂದು ಬಿಲ್ಲಿನ ಬಾಣದಂಟೆ. ಅದನ್ನು ಯಾವ ಗುರಿಯ ಕಡೆಗೆ ಗುರಿ ಮಾಡುತ್ತೇವೋ ಅದೇ ದಿಕ್ಕಿಗೆ ಸಾಗುತ್ತದೆ. ಒಂದು ದಿನದಲ್ಲಿ ನಮ್ಮ ಮನಸ್ಸು 1000 ವಿಷಯಗಳ ಕಡೆಗೆ ಹೋಗುತ್ತದೆ: ಹಣ, ಅಧಿಕಾರ, ಪ್ರತಿಷ್ಠೆ, ಭಯ, ಚಿಂತೆ. ಆದರೆ ಕೃಷ್ಣ ಹೇಳುತ್ತಿರುವುದಿಷ್ಟೇ: ಆ ಮನಸ್ಸನ್ನು ಮತ್ತೆ ಮತ್ತೆ ಒಂದೇ ಕೇಂದ್ರಕ್ಕೆ ತಂದು ಸ್ಥಿರಗೊಳಿಸುವ ಅಭ್ಯಾಸ ಮಾಡು ಎಂದು. ಇದು ಒಂದು ದಿನದ ಕೆಲಸವಲ್ಲ, ಇದು ಜೀವಮಾನದ ಸಾಧನೆ. ಒಂದು ಕೆರೆಯ ನೀರು ಕಲಕಿದಾಗ ಪ್ರತಿಬಿಂಬ ಕಾಣುವುದಿಲ್ಲ. ಆ ನೀರು ಶಾಂತವಾದಾಗ ಮಾತ್ರ ಆ ಪರಮಸತ್ಯ ಪ್ರತಿಫಲಿಸುತ್ತದೆ. ಕೃಷ್ಣ ಮುಂದುವರಿಸುತ್ತಾ ಒಂದು ಮಹಾಭರವಸೆಯ ಮಾತು ಸೇರಿಸುತ್ತಾನೆ: ಮಾಮೇ ವೈಶ್ಯಸಿ ಯುಕ್ತ್ವೈವಂ ಆತ್ಮಾನಂ ಮತ್ಪರಾಯಣಃ. ಈ ರೀತಿ ನಿನ್ನ ಆತ್ಮವನ್ನು ನನ್ನಲ್ಲಿ ಯೋಜಿಸಿ ನನ್ನನ್ನೇ ಪರಮ ಆಶ್ರಯವಾಗಿ ಮಾಡಿಕೊಂಡರೆ ನೀನು ನನ್ನನ್ನೇ ಸೇರುತ್ತೀಯಾ ಎಂದು. ಇಷ್ಟು ಸ್ಪಷ್ಟವಾದ, ಇಷ್ಟು ಆಶ್ವಾಸನೆಯ ಮಾತನ್ನು ಬೇರೆ ಎಲ್ಲಿ ಕೇಳಲು ಸಾಧ್ಯ? ಭಗವಂತ ಸ್ವತಃ ಭರವಸೆ ಕೊಡುತ್ತಿದ್ದಾನೆ: ನಿನ್ನ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ಫಲಿತಾಂಶ ಖಚಿತ ಎಂದು. ಒಂದು ದೀಪ ಇಡೀ ಕೋಣೆಯನ್ನು ಬೆಳಗಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಒಂದು ಕ್ಷಣ ಮಾತ್ರ. ಎಷ್ಟೋ ವರ್ಷಗಳ ಕತ್ತಲೆಯನ್ನು ಒಂದೇ ಒಂದು ದೀಪ ಕ್ಷಣ ಮಾತ್ರದಲ್ಲಿ ಹೋಗಲಾಡಿಸುತ್ತದೆ. 9ನೇ ಅಧ್ಯಾಯದ ಈ ಕೊನೆಯ ಭಾಗದಲ್ಲಿ ಕೃಷ್ಣ ಇದೇ ಸತ್ಯವನ್ನು ಒಂದು ಅದ್ಭುತ ಶ್ಲೋಕದ ಮೂಲಕ ಹೇಳುತ್ತಾನೆ. ಸುದುರ್ಲಭಂ ಭಾಗವತಂ ಜ್ಞಾನಂ ಯಃ ಶೃಣೋತಿ ಅಲ್ಲ, ಬದಲಿಗೆ ಮುಂಚಿನ ಶ್ಲೋಕಗಳಲ್ಲಿ ಹೇಳಿದಂತೆ ಮನ್ಮನಾಹ ಆಗಿ ಬದುಕುವ ಆ ಭಕ್ತನಿಗೆ ಇಡೀ ಅಧ್ಯಾಯದ ಸಾರ ಒಂದೇ ಮಾತಿನಲ್ಲಿ ಸಿಗುತ್ತದೆ: ಪ್ರೀತಿಯೇ ಪರಮದಾರಿ. ಈ ಸಂಪೂರ್ಣ ರಾಜವಿದ್ಯಾ ರಾಜಗುಹ್ಯ ಯೋಗದ ಪಯಣವನ್ನು ಒಮ್ಮೆ ಹಿಂದಿರುಗಿ ನೋಡೋಣ. ಕೃಷ್ಣ ಮೊದಲು ಹೇಳಿದ್ದು ಭಗವಂತ ಎಲ್ಲ ಜೀವಿಗಳಲ್ಲೂ ವ್ಯಾಪಿಸಿದ್ದರೂ ಯಾವುದರಲ್ಲೂ ಬಂಧಿತನಲ್ಲ ಎಂದು. ನಂತರ ಪ್ರಕೃತಿಯ ಸೃಷ್ಟಿ ಲಯದ ಚಕ್ರವನ್ನು, ಮೂಢರ ಭ್ರಮೆಯನ್ನು ತೋರಿಸಿದ. ಮಹಾತ್ಮರ ನಿರಂತರ ಭಕ್ತಿಯನ್ನು, ಒಂದು ಎಲೆ ಹೂವಿನಷ್ಟು ಸರಳ ಅರ್ಪಣೆಯ ಮಹತ್ವವನ್ನು ತಿಳಿಸಿದ. ಜೀವನದ ಪ್ರತಿ ಕ್ಷಣವನ್ನು ಅರ್ಪಣೆಯಾಗಿ ಮಾಡುವ ಕಲೆಯನ್ನು ಕಲಿಸಿದ. ಸಮಾನತೆಯ ಸೂರ್ಯನಂತೆ ತಾನು ಎಲ್ಲರಿಗೂ ಒಂದೇ ಎಂದು, ಪಾಪಿಯೂ ಪರಿವರ್ತನೆಯಿಂದ ಸಾಧುವಾಗಬಲ್ಲ ಎಂದು ಭರವಸೆ ಕೊಟ್ಟ. ಸ್ತ್ರೀ, ಶೂದ್ರ, ಪಾಪಯೋನಿ ಎಂಬ ಯಾವುದೇ ಭೇದವಿಲ್ಲದೆ ಎಲ್ಲರಿಗೂ ಮುಕ್ತಿಯ ಬಾಗಿಲು ತೆರೆದಿದೆ ಎಂದು ಸಾರ್ವತ್ರಿಕ ಸಂದೇಶ ಕೊಟ್ಟ. ಕ್ಷಣಿಕ ಸುಖದ ಭ್ರಮೆಯಿಂದ ಎಚ್ಚರಿಸಿ ಶಾಶ್ವತ ಆಶ್ರಯದ ಕಡೆಗೆ ಬೆರಳು ತೋರಿಸಿದ. ಮತ್ತು ಕೊನೆಗೆ ಮನಸ್ಸನ್ನು ಸಂಪೂರ್ಣವಾಗಿ ತನ್ನಲ್ಲಿ ಅರ್ಪಿಸುವ ಆ ಅಂತಿಮ ಸೂತ್ರವನ್ನು ಕೊಟ್ಟ. ಈ ಎಲ್ಲಾ ಬೋಧನೆಗಳ ಮೂಲ ಸಾರವೇನು ಎಂದು ಕೇಳಿದರೆ ಅದು ಒಂದೇ ಮಾತಿನಲ್ಲಿ ಹೇಳಬಹುದು: ಜೀವನವೆಂಬುದು ಒಂದು ತಾಯಿ ಮಗುವಿನ ಸಂಬಂಧ. ಭಗವಂತ ಸ್ವತಃ ಈ ಅಧ್ಯಾಯದ ಕೊನೆಯಲ್ಲಿ ಹೇಳುತ್ತಾನೆ: ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ಋಚ್ಛತಿ. ನನ್ನನ್ನು ಎಲ್ಲ ಜೀವಿಗಳ ಪರಮ ಸುಹೃದ, ಎಲ್ಲ ಜೀವಿಗಳ ಒಳ್ಳೆಯ ಬಯಸುವ ಆತ್ಮೀಯ ಗೆಳೆಯ ಎಂದು ತಿಳಿದವನು ಶಾಂತಿಯನ್ನು ಪಡೆಯುತ್ತಾನೆ ಎಂದು. ಎಷ್ಟು ಸುಂದರವಾದ ಮಾತಿದು! ಭಗವಂತ ನಮ್ಮಿಂದ ದೂರವಿರುವ ಯಾವುದೋ ಭಯಂಕರ ನ್ಯಾಯಾಧೀಶನಲ್ಲ, ಅವನು ನಮ್ಮ ಅತ್ಯಂತ ಆಪ್ತ ಗೆಳೆಯ, ನಮ್ಮ ಒಳಿತನ್ನೇ ಬಯಸುವ ಪರಮ ಸುಹೃದ. ಸ್ನೇಹಿತರೆ, ಜೀವನದಲ್ಲಿ ನಾವು ಎಷ್ಟೋ ಬಾರಿ ಒಂಟಿತನ ಅನುಭವಿಸುತ್ತೇವೆ. ಕಷ್ಟ ಬಂದಾಗ ನನ್ನ ಜೊತೆ ಯಾರೂ ಇಲ್ಲ ಎಂಬ ಭಾವನೆ ಕಾಡುತ್ತದೆ. ಆದರೆ ಈ ಅಧ್ಯಾಯ ನಮಗೆ ಕಲಿಸುವ ಪರಮ ಸತ್ಯವೆಂದರೆ ನಾವು ಎಂದಿಗೂ ಒಂಟಿಗರಲ್ಲ. ಆ ಪರಮ ಚೈತನ್ಯ ನಮ್ಮ ಪ್ರತಿ ಉಸಿರಿನಲ್ಲೂ, ಪ್ರತಿ ಹೃದಯ ಬಡಿತದಲ್ಲೂ ಜೊತೆಗಿದೆ. ಒಂದು ಎಲೆಯನ್ನು ಪ್ರೀತಿಯಿಂದ ಅರ್ಪಿಸಿದರೂ ಸ್ವೀಕರಿಸುವ ಆ ಭಗವಂತ ನಮ್ಮ ಪ್ರತಿ ಪ್ರಯತ್ನವನ್ನು, ಪ್ರತಿ ಕಣ್ಣೀರನ್ನು, ಪ್ರತಿ ಪ್ರಾರ್ಥನೆಯನ್ನೂ ನೋಡುತ್ತಿದ್ದಾನೆ. ಇಂದಿನಿಂದ ನಾವೊಂದು ನಿರ್ಧಾರ ತೆಗೆದುಕೊಳ್ಳೋಣ: ನಮ್ಮ ಪ್ರತಿಯೊಂದು ಕ್ಷಣವನ್ನು ಅರ್ಪಣಾಭಾವದಿಂದ ಜೀವಿಸೋಣ. ನಮ್ಮ ಕೆಲಸ, ನಮ್ಮ ಊಟ, ನಮ್ಮ ಪ್ರತಿ ಮಾತು ಎಲ್ಲವನ್ನೂ ಆ ಪರಮ ಚೈತನ್ಯಕ್ಕೆ ಅರ್ಪಿಸುತ್ತಾ ಜೀವಿಸಿದರೆ ಜೀವನವೆಂಬುದು ಬರೀ ಬಾಳುವಿಕೆಯಲ್ಲ,
ಅದು ನಿರಂತರ ಪೂಜೆಯಾಗುತ್ತಲೆ. ನಮ್ಮ ಭೂತಕಾಲ ಎಷ್ಟೇ ಕರಾಳವಾಗಿದ್ದರೂ ಇಂದಿನಿಂದ ಪ್ರಾಮಾಣಿಕ ಭಕ್ತಿಯಿಂದ ಮುಂದೆ ಸಾಗಿದರೆ ಆ ಪರಮ ಸುಹೃದ ನಮ್ಮನ್ನು ಎಂದಿಗೂ ಬಿಡುವುದಿಲ್ಲ ಎಂಬ ಭರವಸೆಯೊಂದಿಗೆ ಬಾಳೋಣ. ಈ ರಾಜವಿದ್ಯಾ ರಾಜಗುಹ್ಯ ಯೋಗ ನಮಗೆ ಕಲಿಸುವ ಅಂತಿಮ ಪಾಠ ಇದೆ. ಪ್ರೀತಿಯಿಂದ ಅರ್ಪಿಸಿದ ಮನಸ್ಸೇ ಮುಕ್ತಿಯ ದಾರಿ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮ ಇಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ವಂದನೆಗಳು.